ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಲೋಕಾಯುಕ್ತ ಪೊಲೀಸರಿಂದ ಸ್ನೇಹಮಯಿ ಕೃಷ್ಣ ದೂರುದಾರ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ಬಂದಿದೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಇಂದ ಬಂದಂತಹ ನೋಟಿಸ್ ಇದು. ಈ ಪ್ರಕರಣದ ಮೂಡ ಪ್ರಕರಣದ ಆರೋಪಿ 1ರಿಂದ ಆರೋಪಿ 4ರವರೆಗಿನ ಆರೋಪಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಾಬೀತಾಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. 4 ಆರೋಪಿಗಳ ವಿರುದ್ಧವೂ ಕೂಡ ಆರೋಪ ಸಾಬೀತಾಗಿಲ್ಲ. ಸಾಕ್ಷಿ ಕೊರತೆಯಿಂದ ಆರೋಪಿಗಳ ವಿರುದ್ಧ ಯಾವುದೇ ಆರೋಪ ಸಾಬೀತಾಗಿಲ್ಲ. ಇದು ಲೋಕಾಯುಕ್ತರು ಹೇಳಿರುವಂತಹ ವಿಚಾರ. ಲೋಕಾಯುಕ್ತ ವರದಿ ಚಾಲೆಂಜ್ ಮಾಡೋದಾದ್ರೆ ಮಾಡಬಹುದು, 1 ವಾರದ ಒಳಗೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು ಅಂತ ಲೋಕಾಯುಕ್ತ ಕೊಟ್ಟಂತಹ ನೋಟಿಸ್ ನಲ್ಲಿದೆ. ಈ ಲೋಕಾಯುಕ್ತ ನೋಟಿಸ್ಗೆ 1 ವಾರದಲ್ಲಿ ಉತ್ತರ ಕೊಡ್ತೀನಿ, ರಾಜಕಾರಣಿಗಳನ್ನ ಭ್ರಷ್ಟರನ್ನ ಪೊಲೀಸರು ರಕ್ಷಣೆ ಮಾಡ್ತಾ ಇದ್ದಾರೆ, ಅದಾಗಬಾರದು ಅನ್ನೋದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತು. ಸರ್, ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಸಾಕ್ಷ್ಯಾಧಾರಗಳ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ. ಅಂದರೆ 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವ್ರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ, ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ಇದನ್ನು ನೀವು ನ್ಯಾಯಾಲಯ ಪ್ರಶ್ನೆ ಮಾಡಬಹುದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಇದು ರಾಜ್ಯದ ಜನತೆ ಒಂದು ಪ್ರಶ್ನೆ ಮಾಡಬೇಕಂದ ವಿಚಾರ. ಒಬ್ಬ IPS ಅಧಿಕಾರಿಗಳಿಗೆ ಒಂದು ತನಿಖಾ ಸಂದರ್ಭದಲ್ಲಿ ಸಂಗ್ರಹ ಮಾಡಿದಂಥ ಒಂದು ಸಾಕ್ಷ್ಯಗಳನ್ನು ವಿಶ್ಲೇಷಣೆ ಮಾಡಿ ಆರೋಪದ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಾಚಿಕೆಗೇಡಿನ ಸಂಗತಿ. ನಾನೊಬ್ಬ SLC ಓದಿರೋಂಥ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ ಸರ್. ಆದರೆ ಇಷ್ಟು ತಿಂಗಳ ಕಾಲ ನಾನು ಕೊಟ್ಟರಂತ ಏನಾದರೆ ಕಸನ ಕೊಟ್ಟಿದ್ದೆ ಅವರಿಗೆ, ಅದು ಸಾಕ್ಷ್ಯಗಳಲ್ವಾ? ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ತನಿಖಾಧಿಕಾರಿ ಅಷ್ಟೆಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡಲಿ ಸರ್. ತಾಕತ್ತಿದ್ರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ತಾಕತ್ತು ಇಡೀ ರಾಜ್ಯ ಜನತೆ ಮುಂದೆ ತಾಕತ್ತು ಪ್ರಶ್ನೆ ಕೇಳ್ತೀನಿ. ತಾಕತ್ತದನ್ನಿದ್ರೆ ಶ್ರೀಮತಿ ಪಾರ್ವತಿಯವರಿಗೆ ಏನು ನಿವೇಶನ ಮಂಜೂರಾತಿ ಮಾಡಿದರೆ ಆ ಆದೇಶದಲ್ಲಿ ಏನು ಅಧಿಸೂಚನೆ ಉಲ್ಲೇಖ ಇದೆ, 11/2/2015 ಅಧಿಸೂಚನೆ ಉಲ್ಲೇಖ ಇದೆ. ಆ ಉಲ್ಲೇಖದಲ್ಲಿ 50-50 ಅನುಪಾತ ಕೊಡಬೇಕು ಅಂತೇಳಿ ಹೇಳಿದೆ. ಹಾಗಾಗಿ ಈ ನಿವೇಶನ ಕೊಟ್ಟಿದ್ದೀವಿ ಅಂತೇಳಿ ಆದೇಶದಲ್ಲಿದೆ. ಆದರೆ ಆ ಉಲ್ಲೇಖ ಒಂದು ಅಧಿಸೂಚನೆನ ರಾಜ್ಯದ ಜನತೆ ಮುಂದೆ ಇಟ್ಟು ಆ ಅಧಿಸೂಚನೆಯಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಇಲ್ಲಿದೆ ಅಂತ ತೋರಿಸ್ಬಿಡಿ ಸರ್. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನಾನು ಈಗಲೂ ಹಿಂದಿನ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ. ಅದೊಂದು ದಾಖಲೆ ತೋರಿಸಿ ಈ ಪ್ರಕಾರ ನಾವು ಕಾನೂನುಬದ್ಧ ನಿವೇಶನ ಕೊಡಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಬಿಟ್ರೆ ನಾನು ಹೋರಾಟ ನಿಲ್ಲಿಸೋದಷ್ಟಲ್ಲ, ನಾನೇ ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಇದಕ್ಕಿಂತ ಇನ್ನೇನು ಕೊಡಲಿ ನಾನು ರಾಜ್ಯ ಜೊತೆ ಸರ್? 1 ವಾರ ಅಂತೇಳಿ ಅವ್ರು ಹೇಳಿದರೆ ಅದು ಮಾನ್ಯ ನ್ಯಾಯಾಲಯ ನನಗೆ ಸಮಯ ಕೊಡುತ್ತೆ. ನಾನು 1 ವಾರದಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ ಸರ್. ಯಾಕೆಂದರೆ ನಾನು ಮಾಡಿರ್ತಾನೆ ಆರೋಪ ಎಲ್ಲ ಸಾಕ್ಷಿಗಳು ನನ್ನ ಸ್ಪಷ್ಟವಾಗಿದೆ. ಅದಕ್ಕೇನು ತಿಂಗಳನ್ಗಟ್ಟಲೆ ಬೇಕಾಗಲ್ಲ, 1 ವಾರದಲ್ಲೇ ನನಗೆ ತಕರಾರು ಅರ್ಜಿಯನ್ನು ಸಲ್ಲಿಸಿ ನನ್ನ ಆರೋಪವನ್ನು ಸಾಬೀತುಪಡಿಸ್ತೀನಿ. ಈ ರಾಜ್ಯ ಜನತೆಗೆ ಸತ್ಯಾಂಶವನ್ನು ತಿಳಿಸ್ತೀವಿ. ನಿಮ್ಮ ತೆರಿಗೆ ಹಣದಲ್ಲಿ ಸಂಬಳ ಸೌಲಭ್ಯ ಪಡೆಯುವಂಥ ಅಧಿಕಾರಿಗಳು ಹೇಗೆ ಭ್ರಷ್ಟ ರಾಜಕಾರಣ ಜೊತೆ ಶಾಮೀಲಾಗಿ ನಿಮ್ಮ ಆಸ್ತಿಯನ್ನು ನಿಮಗೆ ಸೇರಬೇಕಾದ ಸೌಲಭ್ಯಗಳನ್ನು ಕೆಲವು ರಾಜಕಾರಣ ಸ್ವತ್ತನಾಗಿ ಮಾಡ್ತಾರೆ ಅನ್ನೋದನ್ನ ಇಡೀ ರಾಜ್ಯ ಜನತೆಗೆ ನಾನು ಸಾಬೀತುಪಡಿಸಿ ತೋರಿಸ್ತೀವಿ. ಈಗ 50-50 ಅನುಪಾತ ಇನ್ನೂ ತನಿಖೆ ಮಾಡ್ತೀನಿ ಅಂತಾರೆ, ಇನ್ನೂ ತನಿಖೆ ಪೂರೈಸಿಲ್ಲ ಅಂತ ಅರ್ಥ. ತನಿಖೆ ಪೂರೈಸೋಕ್ಕಿಂತ ಮುಂಚೆ ಅವರು ವರದಿ ಸಲ್ಲಿಸೋದಕ್ಕೆ ಯಾರು ಹೇಳಿದ್ದಾರೆ? ನನ್ನ ಪ್ರಶ್ನೆ ಇದು. ಇಲ್ಲೇ ಗೊತ್ತಾಗುತ್ತೆ. ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಾ ಇರುವಂತಹ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.